ಸ್ಪೆಷಲ್ ಆಂಬೂರ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅತಿಥಿ ದೇವೋ ಭವ. ವಾವ್ ಬ್ರದರ್ಸ್, ವಾಟ್ ಬ್ರದರ್ಸ್. ಇದು ಟೊಮೊಟೊ ಹಣ್ಣು. ಅದು ಟೊಮೊಟೊ ಹಣ್ಣು ಇದು. ಸ್ನೇಹಿತರೆ ನೋಡಿ, ಈಗ ಇನ್ಫ್ಲುಯೆನ್ಸರ್ಸ್ ಹೋಗ್ತಾ ಇದ್ದಾರೆ. 1.5 ಲಕ್ಷ ಬ್ಯಾಗು. ನಿನ್ ಬಿಳಿಯ ನಮ್ಮ ಟೊಮೊಟೊ ಗೊಜ್ಜು ಕಲ್ಸಿರೋ ತಾನೇ ಇದು. ಈ ಕಬಾಬು ನೀವ್ ಯಾವತ್ತೂ ನೋಡಿರಕ್ಕಿಲ್ಲ. ಬಾಮ್ಮ ಆಡ್ದಮ್ಮ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಿಮಗೆ ಹೈದ್ರಾಬಾದ್ ಬಿರಿಯಾನಿ ಇಷ್ಟನಾ, ಅಥವಾ ನಾಟಿ ಕೋಳಿ ಬಿರಿಯಾನಿ ಇಷ್ಟನಾ, ಪಲಾವ್ ಬಿರಿಯಾನಿ ಇಷ್ಟನಾ, ಅಥವಾ ಆಂಬೂರ್ ಬಿರಿಯಾನಿ ಇಷ್ಟನಾ? ಸೊ ಇವತ್ತು ನನ್ನ ಹೆಂಡತಿಯವರು ಆಂಬೂರ್ ಬಿರಿಯಾನಿ ಮಾಡ್ತಿದ್ದಾರೆ. ಆಕ್ಚುಲಿ ನಾನು ಇವತ್ತು ಸ್ಪೆಷಲ್ ಆಂಬೂರ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯಾವ ಯೂಟ್ಯೂಬ್ ಚಾನಲ್ ನೋಡಿದೆ? ಯಾವ ಯೂಟ್ಯೂಬ್ ಅಂದ್ರೆ ತಮಿಳ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ತುಂಬಾ ಲಾಂಗ್ ಬ್ಯಾಕ್ ಕಲ್ತಿದ್ದು. ನನ್ ಬರ್ಡೇ ಕೂಡ ಮಾಡಿದ್ವಿ ಇದು. ಅಂದ್ರೆ ಚೆನ್ನಾಗಿರ್ಲಿಲ್ಲ, ಬಟ್ ನಮ್ ಮಾವ ಅಂತೂ ಸೂಪರ್ ಆಗಿದೆ ಮಗ್ನೆ, ಸೂಪರ್ ಆಗಿದೆ ಅಂತ ಯಾವಾಗ್ಲೂ ನೆನ್ಸ್ಕೊತಾರೆ. ಅವ್ರಿಗೆ ನೀನು ಇದು ಮಕ್ಕಳಿಗೆ ಸಪ್ಪೆ ಊಟ ಕೊಟ್ರು ನೀನ್ ಮಾಡ್ಕೊಟ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಆಕ್ಚುಲಿ ಚೆನ್ನಾಗಿತ್ತು, ಸ್ವಲ್ಪ ಸಪ್ಪೆ ಇತ್ತು ಅಷ್ಟೇ ಅವತ್ತು. ಬಟ್ ಅದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿದೀನಿ ಎಲ್ಲ. ಇದು ಫಸ್ಟ್ ಟೈಮ್ ನೋಡಿ ಈ ತರ ಮನೇಲಿ ಈ ತರ ನೋಡ್ತಾರ. ಅದು ಒಂದ್ ನಿಮಿಷ ಇರ್ಮ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಟೊಮೊಟೊ ಹಣ್ಣು. ಅದು ಟೊಮೊಟೊ ಹಣ್ಣು. ಇದು ಟೊಮೆಟೊ ಹಣ್ಣು ಅಂತ ಇವತ್ತು ನನ್ನ ಹೆಂಡತಿ ಹೇಳಿದ್ಮೇಲೆನೆ ಗೊತ್ತಾಗಿರೋದು ಅನ್ಕೊಳ್ತೀನಿ. ಎಸ್, ಇದು ಟೊಮೊಟೊ ಹಣ್ಣು. ಇದು ಮೋಸ್ಟ್ಲಿ ಸ್ನೋ ಇರುತ್ತೆ. ಸ್ನೋ ಎಕ್ಸ್ಪ್ಲೈನ್ ಮಾಡ್ತೀನಿ ಇರ್ಮ. ಆಂಬೂರ್ ದಮ್ ಬಿರಿಯಾನಿ ಹೆಂಗ್ ಮಾಡೋದು ಅಂತ. ಟೊಮೆಟೊ ಹಣ್ಣು ಇದು ಆಕ್ಚುಲಿ ಒಣಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದೀನಿ. ಇದು ಮಸಾಲೆ ಐಟಮ್ಸ್, ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಈರುಳ್ಳಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದೀನಿ. ಹೌದು, ಆಂಬೂರ್ ದಮ್ ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಚಿಕನ್ ಇದೆ, ಇಲ್ಲಿ ರೈಸ್ ನೆನ್ಸಿಟ್ಕೊಂಡಿದೀನಿ, ಇಲ್ಲಿ ಪುದೀನಾ, ಕೊತ್ತಂಬರಿ, ಲೆಮನ್ ಇದೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ವಾವ್, ಎಣ್ಣೆ ಹಾಕ್ಬೇಕಲ್ಲ ಫಸ್ಟ್, ಆಮೇಲೆ ಎಣ್ಣೆ ಹಾಕ್ತೀನಿ. ಫಸ್ಟ್ ಎಣ್ಣೆ ಹಾಕ್ಬೇಕು. ಯೂಟ್ಯೂಬ್ ವಿಡಿಯೋ ಹೆಂಗ್ ಮಾಡಿದಾರೋ ಆ ತರ ಮಾಡ್ತಾ ಇದೀನಿ. ಸೊ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ. ನೋಡಿ, ಈರುಳ್ಳಿ ಹಾಕಿದೀನಿ. ಸೊ ಈಗ ನಾನು ಎಣ್ಣೆ ಮಿಸ್ ಮಾಡಿದ್ಯಾ? ಪಕ್ಕ ಮಿಸ್ ಮಾಡಿದ್ಯಾ? ನಿನ್ಗೂ ನನ್ಗೂ ಚಾಲೆಂಜ್ ಇವಾಗ. ಅದನ್ನ ಫಾಲೋ ಮಾಡ್ತಾ ಇದೀನಿ ಮಾ. ಇಲ್ಲಿ ನೋಡಿ, ಫಸ್ಟ್ ಎಣ್ಣೆ ಹಾಕಿದೀನಿ. ಎಣ್ಣೆ ಕುದಿಬೇಕು, ಆಮೇಲೆ ಅದನ್ನ ಹಾಕ್ಬೇಕು. ಆಕ್ಚುಲಿ ಇನ್ನೊಂದು ಹೇಳೋದೇ ಮಾಡ್ತದೆ. ಈಗ ನಮ್ಮ ಅಕ್ಕ ಮತ್ತೆ ನಮ್ಮ ಅತ್ತಿಗೆ ಅವರೆಲ್ಲರೂ ಒಂದು ಪ್ರಮೋಷನ್ ಇತ್ತು, ಸೊ ಅದಕ್ಕೋಸ್ಕರ ಹೋಗಿದ್ದಾರೆ. ಸೊ ಅದು ಮುಗಿಸ್ಕೊಂಡು ಇಲ್ಲೇ ಬರಕ್ ಹೇಳಿದೀವಿ, ಇಲ್ಲೇ ಹತ್ರನೇ ಹೋಗಿ ಬಂದಿದ್ದಾರೆ ಅನ್ಸುತ್ತೆ. ಸೊ ಅದನ್ನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ನಯನ ಆಂಬೂರ್ ಬಿರಿಯಾನಿ ನಾವೇ ಮಾಡ್ಕೊಂಡ್ ತಿನ್ನೋಣ ಅನ್ಕೊಂಡ್ವಿ. ಇಲ್ಲ ಬೇಡ ಅಂತ ಹೇಳ್ಬಿಡ್ಲ ಅವ್ರನ್ನ, ನಾವು 3 ಹೊತ್ತು ತಿನ್ಕೋಬಹುದು. ಅವ್ರು ಬಂದ್ರೆ ಒಂದೇ ಹೊತ್ತು ತಿನ್ನಕ್ಕಾಗೋದು ಪಾಪ. ಆಕ್ಚುಲಿ ಅವ್ರು ಇಲ್ಲಿ ಬರೋ ಪ್ಲಾನ್ ಇರ್ಲಿಲ್ಲ, ನಾವೇ ಬಿರಿಯಾನಿ ಮಾಡ್ಕೋತಾ ಇದ್ವಿ. ಹಾಗಾಗಿ ಅವ್ರನ್ನೂ ಕರಿಯೋಣ ಊಟಕ್ಕೆ ಅಂತ ಹೇಳಿ. ಸೊ ಮುಗಿಸ್ಕೊಂಡ್ ಬರ್ತಾರೆ ಹತ್ರ ಇರೋದ್ರಿಂದ. ಇದು ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ. ಒಂದೊಂದ್ಸಾರಿ ನಾನು ಮಿಸ್ಟೇಕ್ ಹೇಳ್ಬಿಡ್ತೀನ, ತಪ್ಪ ಹೇಳ್ಬಿಡ್ತೀನ ಅಂತ ಹೇಳಿ. ಮಿಸ್ಟೇಕ್ ಹೇಳ್ಬಿಡ್ತೀಯಾ? ಇರಿ ಸ್ವಲ್ಪ ಹೊತ್ತು ಚೆನ್ನಾಗಿದಾಗ್ಲಿ. ಯಾವ್ದಾಗ್ಲಿ? ಅದು ಚೆನ್ನಾಗಿ ಬೇಲಿ. ಯಾವ್ದು? ಎಲ್ಲರೂ ಅಲ್ಲಮ್ಮ, ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ ಅಡಿಗೆ ವಿಡಿಯೋ. ಸ್ವಲ್ಪ ಹೆಲ್ಪ್ ಮಾಡು. ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಡ, ಜನಗಳಿಗೆ ಗೊತ್ತು ನೀನ್ ಏನ್ ಆಗ್ತಿದ್ಯಾ ಅಂತ. ಜಸ್ಟ್ ಹಾಕೋಣ ಅಷ್ಟೇ, ಸಿಂಪಲ್. ಸ್ನೇಹಿತರೆ ಬೇಡ ಸ್ನೇಹಿತರೆ, ನಮ್ಗೆ ಇದು ಎಕ್ಸ್ಪ್ಲನೇಷನ್ ಹಿಂಗ್ ಹಾಕ್ತಿವಿ, ಅದನ್ನ ನೀವು ನೋಡ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಸ್ನೇಹಿತರೆ ನೋಡಿ, ಬಾಳೆ ಎಲೆ ತರಿಸಿದ್ದೀನಿ, ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಯನ ಇಲ್ಲಿ ನೋಡು, ಡ್ಯಾಮೇಜ್ ಆಗಿದೆ. ಏನಾಗಲ್ಲ ಬಿಡಿ, ಹಿಂಗೆ ಇಲ್ಲಿ ಕಟ್ ಮಾಡ್ಬೇಕನ್ಸುತ್ತೆ ಈ ಪಾರ್ಟಿಗೆ. ಅವ್ರು ಬರೋದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನಂಗೂ ಹೊಟ್ಟೆ ಸಿತಿದೆ. ಬಾ ಹೋಗ್ಬಿಟ್ಟು ಒಂದು ಫೋರ್ಕ್ ತಗೊಂಬ ಹೋಗು. ಹೆಂಗೆ ತಿನ್ಮ? ತಗೋಬಮ್ಮ. ಭಾರಿ ಟಾರ್ಚರ್ ಕೊಡ್ತೀಯಾ? ಟಾರ್ಚರಾ? ಇನ್ನೇನು. ನಿನ್ ಬಿರಿಯಾನಿ ಆಯ್ತಾ? ಬಿರಿಯಾನಿ ಆಗ್ತಾ ಇದೆ, ಇನ್ನೊಂದು 5 ನಿಮಿಷ ದಮ್ಗೆ ಇಟ್ಟಿದ್ದೀನಿ. 5 ನಿಮಿಷ ಆದ್ಮೇಲೆ ತೋರಿಸ್ತೀನಿ ಹೆಂಗ್ ಮಾಡಿದಾಳೆ. ಈವನ್ ಟೇಸ್ಟ್ ಕೂಡ ಹೆಂಗಿದೆ ಅಂತ ಹೇಳ್ತೀನಿ. ಅವ್ರು ಬರೋದು ಲೇಟ್ ಆಗುತ್ತೆ, ಬಟ್ ನಾವು ತಿನ್ಬಿಡ್ತೀವಿ. ಆಮೇಲೆ ಅವ್ರು ಬಂದ್ಮೇಲೆ ಅವ್ರಿಗೆ ಇನ್ನೊಂದ್ಸರಿ ಬಿಸಿ ಮಾಡಿ ಕೊಡೋಣ. ಓಕೆ. ಅತಿಥಿ ದೇವೋ ಭವ. ಓಕೆ. ಏನು ಹೇಳ? ಅತಿಥಿ ದೇವೋ ಭವ. ಅತಿಥಿ ದೇವೋ ಭವ.
ಬಟ್ ಅವ್ರಿಂದ ಬರೋಷ್ಟ್ರಲ್ಲಿ ತಿನ್ಬಿಡ್ತೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಆಲ್ರೆಡಿ 3 ಗಂಟೆ ಆಗಿದೆ. ನಾನು ಇನ್ನೂ ನಾಷ್ಟನೇ ಮಾಡಿಲ್ಲ. ಇಲ್ಲಿ ನೋಡಿ 3 ಗಂಟೆ ಆಗಿದೆ, ನಾನು ಇನ್ನೂ ನಾಷ್ಟ ಮಾಡಿಲ್ಲ. ಇನ್ನು ಇದು ಮುಗಿಯೋಷ್ಟರಲ್ಲಿನೇ ಇನ್ನೊಂದು ಅರ್ಧ ಅವರ್ ಆಗುತ್ತಾನೇನಾ? ಆಯಿತು, ಇನ್ನೊಂದು ಕಬಾಬ್ ಮಾಡ್ತಾರಮ್ಮ. ಸೊ ಸ್ನೇಹಿತರೆ ಈಗ ನೋಡಿ ನಯನ ಮಾಡಿರುವ ಓಯ್ ಏನು ಇದು ಟೊಮೊಟೊ ಗೊಜ್ಜು ಆಗ್ತಂಗಿದೆ ಇದು. ಆಂಬೂರ್ ಹಂಗೆ ನಯನ ಏಯ್ ನೀನು ಬಿಳಿ ಅನ್ನಮ್ಮ ಟೊಮೊಟೊ ಗೊಜ್ಜು ಕಲಿಸಿರೋ ತಾನೇ ಇದು? ಹೌದು ಸ್ನೇಹಿತರೆ, ಆಂಬೂರ್ ಬಿರಿಯಾನಿ ಬರೀ ನೋಡಕ್ ಹಂಗಿದ್ರೆ ಸಾಲದು, ಟೇಸ್ಟ್ ಹಂಗೆ ಇರಬೇಕು. ನೋಡೋಣ, ಗೀ ಹಾಕ್ತಾ? ಗೀ ಇಲ್ಲ, ತುಪ್ಪ ಹಾಕ್ಬೇಕಲ್ಲಮ್ಮ. ತುಪ್ಪ ಯಾರು ಹಾಕ್ತಾರಮ್ಮ? ತುಪ್ಪ ಹಾಕಿದ್ರೆ ಇನ್ನ ಸಕ್ಕತ್ತಾಗಿರುತ್ತೆ. ಸ್ನೇಹಿತರೆ ಇಲ್ಲಿ ನೋಡಿ ಆಲ್ರೆಡಿ ಅಲ್ಲಿ ವ್ಲಾಗ್ ನಡೀತಾ ಇದೆ. ನಮ್ಮ ಅಕ್ಕ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಬಂದಿದ್ದಾರೆ ಇವರೇ ನಮ್ಮ ಅಣ್ಣ. ಓಯ್ ನೋಡಿ ಎಲ್ಲ ಹಾಯ್ ಹೇಳ್ತಾ ಇದ್ದಾರೆ. ವಾವ್ ಬ್ರದರ್ಸ್, ವಾಟ್ ಬ್ರದರ್ಸ್, ಇನ್ಫ್ಲುಯೆನ್ಸರ್ಸ್ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ ಆ ಕಡೆ ಇನ್ಫ್ಲುಯೆನ್ಸರ್ಸ್ ವ್ಲಾಗ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ಫ್ಲುಯೆನ್ಸರ್ಸ್, ಆಂಟ್ರಪ್ರೆನ್ಯೂರ್ ಪ್ರಮೋಷನ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಓಹೋ ಫಸ್ಟ್ ಪ್ರಮೋಷನ್. ವಾವ್. ಏನೋ ಕ್ರಿಸಂತ ಕುತ್ಕೊಳ್ಳಿ. ಊಟ ಮಾಡ್ದಾ? ಮಾಡ್ಲಿಲ್ಲ? ಇದೇನು ಬಟ್ಟೆ ಎಲ್ಲ ಹಿಂಗ್ ಮಾಡ್ಕೊಂಡಿದ್ಯಾ? ಹಾ ಐಸಿಮ್ ತಿಂದ. ಇವನ್ ಹೆಸರೇ ಕನ್ಫ್ಯೂಸ್, ಬುದ್ಧ ಅಂತ ಅಂದು. ಬುದ್ಧ ಅಂತ ಎಲ್ಲೋ ಡಟ್ಟಿ ಫಿಲ್ಲೋ. ಡ್ರೆಸ್ ಚೆನ್ನಾಗಿದೆ ಅಕ್ಕ. ಕ್ರಿಸಂತು ಏರಶ್ವಿನಿ ಮೇಕಪ್ ಸಕ್ಕತ್ತಾಗಿದೆ. ಮ್ಯಾಕ್ ಹಾಕಿರೋದು. ಇವ್ರಿಗೆ ಯಾಕೆ ಮ್ಯಾಕ್ ಕೊಡ್ಸಿಲ್ಲ ನೀವು ನಮ್ಮ ಅತ್ತಿಗೆಗೆ? ಹಾ ಮ್ಯಾಕೇನಾ? ಮ್ಯಾಕ್. ಓಕೆ ಸ್ನೇಹಿತರೆ, ಹೊಟ್ಟೆ ಇಷ್ಟ ಇದೆ, ಊಟ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಅಕ್ಕದು 1.5 ಲಕ್ಷ ಬ್ಯಾಗು. 1500. ಹಾ ಚಿಕ್ಕಪೇಟೆಗೆ ಹೋದ್ರೆ 250 ರೂಪಾಯಿ 300. 300 ರೂಪಾಯಿ ಸಿಗುತ್ತೆ. ಈಗ ಯಾವುದು 1500 ರೂಪಾಯಿ ವರ್ತಿಲ್ಲ. ಸ್ನೇಹಿತರೆ ನೀವೇ ಕಮೆಂಟ್ ಮಾಡಿ ಎಷ್ಟು ರೂಪಾಯಿ ಕೊಡ್ಬೋದು ಇದನ್ನ ಅಂತ. ಸ್ನೇಹಿತರೆ ಅಶ್ವಿನಿ ಬಾ, ಅಶ್ವಿನಿ ಕುತ್ಕೋ. ನಿಮಗೋಸ್ಕರ ಅಂತಾನೆ ಬಾಳೆ ಎಲೆ ತರಿಸಿದ್ದೀನಿ ನೋಡು. ಬಾಳೆ ಎಲೆ ಊಟ. ನಾವು ಬಂದರೆ ನಾವು ಬಂದಿದ್ದೀವೋ ಇಲ್ಲೋ ಅಂತ ನಾವೇ ಮೊಟ್ಟೆ ಬಾಕ್ಸ್ ತಗೋಬಾ ಅಂತ ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ನಾವು ಅಲ್ಲಿ ಹೋದ್ರೆ ಮನೆಗೆ ಮೊಟ್ಟೆ ಬಾಕ್ಸ್ ತಗೊಂಡು ಬನ್ನಿ, ಹಾಲು ತಗೊಂಡ್ಬನ್ನಿ ಅಂತ ಕರ್ಕೊಂಡು ಕಳ್ಸೋದು. ಅದೇ ಕಾಫಿ, ಅದೇ ಮೊಟ್ಟೆ ಪಪ್ಸು. ಕುತ್ಕೋ ಅಶ್ವಿನಿ. ಬಾಳೆ ಎಲೆ ಊಟ. ನೈನಾ ನಗ್ನಾಗ್ತಾ ಬಡಿಸೋದು, ಯಾಕೆ ಹೊಟ್ಟೆ ಹೊರ್ಕೊಂಡು ಬಡಿಸ್ತೀಯ? ನಿಂದು ಯಾವಾಗ್ಲೂ ಏನಾದ್ರೂ ಮಿಸ್ ಹೊಡಿಯುತ್ತೆ. ನಮ್ ಕ್ರಿಸಾಂತ್ ಸೌತೆಕಾಯಿ ಹಾಕಿಲ್ಲ, ಅವ್ನು ಸೌತೆಕಾಯಿ ಪ್ರೇಮಿ. ಸಾರಿ ಮುಡ್ಲ. ಥ್ಯಾಂಕ್ ಯು ಹೇಳ್ಬಿಡಪ್ಪ. ಕುತ್ಕೋ. ಏನಂದಿದಾನ? ಥ್ಯಾಂಕ್ ಯು ಮಹಾರಾಜರೇ. ವಾವ್ ಅಂಬೂರ್ ಬಿರಿಯಾನಿ. ಸ್ವಲ್ಪ ತುಪ್ಪ ಹಾಕ್ಬೇಕಾಯ್ತು ನೈನಾ. ಇದ್ರ ಬದಲು ಏನ್ ಮಾಡ್ಬೋದು ಇದು ಗೊತ್ತಾ? ಇದು ಟೊಮೊಟೊ ಗೊಜ್ಜು ಮಾಡ್ಬಿಟ್ಟು ಅನ್ನ ಕಲಿಸ್ಬಿಟ್ಟು ಸಪ್ರೇಟ್ ಆಗಿ ಚಿಕನ್ ಬೇಯಿಸ್ಬಿಟ್ಟಿದ್ರೆ ಆಗ್ತಿತ್ತು. ಓ ಟೆಂಪ್ಟ್ ಆಗ್ಲಿ ಅಂತ ಹೇಳಿ ಕಲಿಸ್ತಾ ಇರೋದು. ಇರ್ಮಾ ನೀಟಾಗಿ ಕಲ್ಸಿಲ್ಲ. ಪುಡಿ ಎಲ್ಲ ನಿಮ್ ಹಂಗ್ ನೋಡ್ತಾವ್ರ ನೋಡಿ. ಅಪ್ಪ ಸ್ವಾಮಿ. ಅಣ್ಣ ಇನ್ನೊಂಚೂರು. ಓಕೆ ಸ್ನೇಹಿತರೆ ನೋಡಿ ಕಬಾಬ್. ಸುಮ್ಮನೆ ಇರ್ಮ ಯಾಕ ಈ ಕಬಾಬು ನೀವ್ ಯಾವತ್ತೂ ನೋಡಿರಕ್ಕಿಲ್ಲ. ಇಲ್ಲಿ ನೋಡ್ರಿ ಕಬಾಬ್. ಹಿಡಿತಿಲ್ಲ, ನಾನೇನ್ ಮಾಡ್ಲಿ? ಕಬಾಬ್ ಅಂತೆ. ತೇಜು ಅವ್ರು ನಿನಗೆ ಸ್ಪಾನ್ಸರ್ ಮಾಡ್ತಾರ ತಡಿ. ತೇಜು ಕಬಾಬ್ ಮಸಾಲದವ್ರು. ಅಶ್ವಿನಿ ಕಬಾಬ್ ಇದು ನೇನಾ? ಸಾಕು ಬಿಡು. ಇದೆಯಾ ಪಪ್ಪು ನಿನ್ಗೆ? ಸಾಕಪ್ಪ. ಸಾರಿ ನೈನಾ, ಜಾಸ್ತಿ ರೇಗಿಸ್ಬಿಟ್ರೆ ಆಮೇಲೆ ಅಶ್ವಿನಿ ಬಿರಿಯಾನಿ ಹೇಗಿದೆ? ಬಿರಿಯಾನಿ ಹೇಗಿದೆ ಪಾಪು? ಬಿರಿಯಾನಿ ಹೇಗಿದೆ? ಬಿರಿಯಾನಿ ಹೇಗಿದೆ ಆದಿತ್ಯ? ಈಗ ಎಲ್ಲ ಸುಮ್ನೆ ಒಂದು ಶಾಸ್ತ್ರಕ್ಕೆ ಹೇಳ್ತಾ ಇರೋದು. ಸೊ ರಿಯಲ್ ರಿವ್ಯೂ ನಾನು ಕೊಡ್ತೀನಿ. ನಿನ್ ಗಂಡ ಪಕ್ಕದಲ್ಲೇ ಇದ್ದೀನಿ ನಾನು. ಹಾಕೊಂಬ, ಇಬ್ರು ಒಟ್ಟಿಗೆ ತಿನ್ನೋಣ. ವಾವ್ ಸಖತ್ ನೇನಾ. ಇಷ್ಟೊಂದೇನೆ ಬೇಡ ನನಗೆ, ಡೈರೆಕ್ಟ್ ಸೀದಾ ಮೇನ್ ಕೋರ್ಸ್ಗೆ ಬರಲಿ. ನೀನು ತಿಂತೀಯಾ? ಓಕೆ. ತುಂಬ ಚೆನ್ನಾಗಿ ಮಾಡಿದ್ಯಾ ನೇನಾ ಸೌತೆಕಾಯಿ.
ವಾವ್, ನೋಡಿ ಸ್ನೇಹಿತರೆ. ಸರಿ, ಸೊ ಸ್ನೇಹಿತರೆ ರಿಯಲ್ ರಿವ್ಯೂ ನಾನು ಕೊಡ್ತಾ ಇದ್ದೀನಿ ಈಗ. ಒಂದು ನಿಮಿಷ ಸ್ವಲ್ಪ ಚಿಕನ್ ಹಾಕೊಂಡ್ಬಿಡ್ತೀನಿ ತಡಿ, ರಿಯಲ್ ರಿವ್ಯೂಗೋಸ್ಕರ. ಮೊಸರೆಲ್ಲ ಒಂದು ಅಲ್ಲಿರಲಿ ತಡಿ. ಹಾಂ, ಸೊ ಸ್ನೇಹಿತರೆ ರಿಯಲ್ ರಿವ್ಯೂ ಯಾರೂ ಕೊಡಲ್ಲ, ನಾನು ಕೊಡ್ತೀನಿ ತಡ್ರಿ ಒಂದು ನಿಮಿಷ. ಪರವಾಗಿಲ್ಲ, ಚೆನ್ನಾಗಿದೆ. ತುಂಬ ಏನು ಟೇಸ್ಟೇ ಇಲ್ಲ ಅನ್ನೋ ಥರ ಏನಿಲ್ಲ, ಚೆನ್ನಾಗಿದೆ, ಗುಡ್. ಬಟ್ ಇದು ಮಾಸ್ಟರ್ ಪೀಸ್ ನೋಡ್ಬೇಕು ನಾನು. ಒಂದು ನಿಮಿಷ ಸ್ನೇಹಿತರೆ, ಈ ಥರ ಕಬಾಬ್ ಯಾರ ಮನೇಲಿ ಮಾಡ್ತಿರೋ. ಕಲರ್ ಅಲ್ಲ, ಮಸಾಲೆ ಹಿಡಿತಲ್ಲ. ಏನಪ್ಪ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ಈಗ ಇನ್ಫ್ಲುಯೆನ್ಸರ್ಸ್ ಹೋಗ್ತಾ ಇದ್ದಾರೆ ಮತ್ತೆ ಪ್ರಮೋಷನ್ಸ್ ಮುಗಿಸ್ಕೊಂಡು. ಬನ್ನಿ ಎಲ್ಲ ಪ್ರಮೋಷನ್ಸ್ ಮುಗಿಸ್ಕೊಂಡು ಇಲ್ಲಿ ನೋಡಿ ಮಕ್ಕಳು, ಏನ್ ಮಕ್ಕಳು, ಇಲ್ಲಿ ನೋಡಿ ನಮ್ಮ ದಿಶಾ ಸ್ಟಾರ್ ನೋಡಿ, ನಮ್ಮ ಸ್ಟಾರ್ ಇಲ್ಲಿ ನೋಡಿ. ನೋಡು ಲೇ, ಹೋಗ್ಬೇಡ ತಡಿಯೋ, ನೀವು ಅಮ್ಮ ಜೊತೆ ಹೋಗುವಂತೆ. ಸ್ನೇಹಿತರೆ ಸ್ವಲ್ಪ ಲೆಗ್ ಇಂಜುರಿ ಆಗಿ ಟ್ರೈ ಮಾಡ್ತೀನಿ ತಡಿ, ಇಳಿಯಕ್ಕಾಗತ್ತಾ? ಆಗಲ್ಲ. ಅಯ್ಯಪ್ಪ, ಅಂದ್ರೆ ಹಿಂಗ್ ಇಳಿಬೇಕು ಇವಾಗ, ಈ ತರ ಇಳಿದ್ರೆ ಇಳಿಬೋದು. ಅಪ್ಪನ ತರ ನೋಡಿ, ಹಿಂಗೆ ನಾರ್ಮಲ್ ಆಗಿ ಹಿಂಗೆ ಇಳಿದ್ರೆ ಆಗ್ತಿಲ್ಲ. ಯಾಕಂತಂದ್ರೆ ಇದು ಬೆಂಡ್ ಆದ್ರೆ ನೋವು ಆಗ್ತಿದೆ. ಬನಾಳೆ ಬಾ, ಏನೇನ ನೀನು ಈ ತರ. ಇನ್ನೇನು ನಿಧಾನಕ್ಕೆ ಬಾ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಮುಂದೆ 6 ನಾಯಿ ಇತ್ತು, ಪಾಪ 2 ನಾಯಿ ಇದಾಗೋಯ್ತು. ಸೊ ಇನ್ನು 4 ನಾಯಿಗಳಿದ್ದಾವೆ. ಇಲ್ಲಿ ನೋಡಿ, ಅವ್ರ ಅಮ್ಮ ಇಲ್ಲಿದ್ದಾರೆ, ಆರಾಮಾಗಿ ಮಲಗಿದೆ. ಅದು ಇಲ್ಲೇ ಊಟ, ಯಾವಾಗ್ಲೂ ಇಲ್ಲೇ ಊಟ. ಎಲ್ಲರೂ ಬಂದ್ ಹಾಕ್ತಾರೆ, ಎಲ್ರು ಬಂದ, ಯಾರು ಹಾಕಲ್ಲ ಮೌ ಹಾಕ್ತಾರೆ. ಮೌ ಅಂದ್ರೆ ಬಿಸ್ಕೆಟ್ ಏನಾದ್ರು ಹಾಕ್ತಾರೆ, ಊಟ. ಬಾಯ್. ಸೊ ಇವಾಗ ಹೊರಡಿ, ಹುಷಾರಾಗಿ. ಬಾಯ್ ಬಾಯ್, ಸಿ ಯು. ಬಾಯ್ ಅಕ್ಕ, ಹುಷಾರು. ಬಾಯ್. ಸ್ನೇಹಿತರೆ ಹೊರಡ್ತಾ ಇದ್ದಾರೆ ಇನ್ಫ್ಲುಯೆನ್ಸರ್ಸು. ಬನ್ನೇನಾ? ಓಕೆ, ನಾವು ಹೊರಡೋಣ. ಇಲ್ಲಿಗೆ ಆದಿತ್ಯನೂ ಹೊರಡ್ಬೇಕು, ನಾವು ಹೋಗ್ಬಿಟ್ಟು ಗೇಮ್ ಆಡೋಣ. ಓಕೆ. ಸೊ ಸ್ನೇಹಿತರೆ, ನಮ್ಮ ಅಕ್ಕ ಅವರು ಹೊರಟ್ರು. ಇವಾಗ ನಾನು ನಯನ ಏನ್ ಮಾಡ್ತಿರ್ಬೋದು? ಕ್ಯಾರಂ ಮಾಡ್ತಾ ಇದೀವಿ. ಏನ್ ನಯನ, ರೆಡಿನಾ? ಎಸ್ ರೆಡಿ. ಎಷ್ಟು? 100 ರೂಪೀಸಾ? 100 ರೂಪೀಸ್ ಆಡೋಣ. ಸೊ ಗೆದ್ರೆ ಕೊಡ್ಬೇಕು, ನೀನ್ ಕೊಡಲ್ಲ, ಕಳ್ಳಿ ನೀನು. ನಾನ್ ಕೊಡಲ್ಲ, ಇದ್ರಲ್ಲಿ ನೀನ್ ಮೋಸ ಮಾಡೋದು ಫಸ್ಟ್. ಓಕೆ. ಸೊ ರೆಡಿ? ಗೇಮು. ಓಕೆ ಸ್ನೇಹಿತರೆ, ಸಮ್ಮರ್ ಅಲ್ಲಿ ಎಲ್ಲರಿಗೂ ಆಡಿರೋ ನೆನಪಾಗ್ತಿದ್ಯಾ? ಪೌಡರ್ ಜಾಸ್ತಿ ಹಾಕಿದ್ದೀನಿ. ಅಲ್ಲಿ ನೋಡು, ವೈಟ್ ಅಲ್ಲಿ. ಇರೋ ನಿಮಿಷ, ಎಷ್ಟೊತ್ತು ಮಾಡ್ತೀಮೋ ತೆಗಿ. ಕಮಾನ್. ಮಕ್ಕ ಯಾಕೆ ಹಿಂಗ್ ಸಪ್ಪಗಾಗ್ಬಿಟ್ಟಿದೆ ಪಾಪ? ಎಲ್ಲ ನೀನೇ ಹೊಡ್ಕೊ ನೀನೇ ಎಲ್ಲ. ಆಟ ಅಂದ್ರೆ ಇವಾಗ ಇನ್ನೇನು ನಾನು ಹೊಡಿದಿದ್ರೆ ಇನ್ನೇನು ನಿಂದು ಹೊಡ್ಕೊಡ್ಲಾ? ಇನ್ನ 4 ಪಾನ್ ಇದೆ, ಹೊಡಿ. ಇಡು ಒಂದಿಡು. ಹಿಡ್ಕೊ ನೀನು, ಅಲ್ಲೈತ್. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿರಪ್ಪ. ಬಾಮ್ಮ ಆಡ್ಬಮ್ಮ. ನೋಡೋ, ಇವಾಗ 100 ರೂಪಾಯಿ ಕೊಟ್ರೆ ಸರಿ ಹೋಯ್ತು. ಇವಾಗ ಇಲ್ಲಂತಂದ್ರೆ ನೋಡ ಆಮೇಲೆ. ಸ್ನೇಹಿತರೆ ಇಲ್ಲಿ ನೋಡಿ, ಸೋತ್ಬಿಟ್ಟು ಬರಲ್ಲ ಅಂತ ಓಡೋಗ್ತಿದ್ದಾಳೆ. ಇರ್ಲಿ ನಯನ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯರ್ ಡೇ. ಬಾಯ್ ಮಾಡ್ಬಿಡು ನಯನ. ಬಾಯ್ ಮಾಡ್ಬಿಡು ಪಾಪ. ಬಾಯ್.